ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಾವಿವತ್ತು ಹೋಗ್ತಾ ಇದ್ದೀವಿ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಹಾಸನದಿಂದ 15 ಕಿಲೋಮೀಟರ್ ದೂರದಲ್ಲಿ. ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಯಾರಿಗೂ ಬೇಗ ತಿಳಿಯೋದಿಲ್ಲ. ಯಾಕಂದರೆ ಈ ದೇವಸ್ಥಾನಕ್ಕೆ ಮತ್ತೊಂದು ಹೆಸರಿದೆ. ಆ ಮತ್ತೊಂದು ಹೆಸರು ಏನಪ್ಪ ಅಂತ ಅಂದರೆ ಸೀಗೆಗುಡ್ಡ ಅಂತ. ಈ ದೇವಸ್ಥಾನ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಅಂದರೆ ಸುತ್ತಮುತ್ತಲಿನ ವಾತಾವರಣದಿಂದ ಬಹಳ ಇನ್ನೂ ಸೊಗಸಾಗಿ ಕಾಣುತ್ತೆ. ಈ ದೇವಸ್ಥಾನದಲ್ಲಿ ಹಲವಾರು ವಿಶೇಷತೆಗಳಿವೆ. ಆ ವಿಶೇಷತೆಗಳಲ್ಲಿ ಇದು ಒಂದು ಕಾಣಿಕೆ ಹುಂಡಿ. ಈ ಕಾಣಿಕೆ ಹುಂಡಿ ಎಷ್ಟು ಸುಂದರವಾಗಿದೆ ಅಂದರೆ ಬೇರೆ ದೇವಸ್ಥಾನದಲ್ಲಿರೋ ಕಾಣಿಕೆ ಹುಂಡಿ ಥರ ಇಲ್ಲದೇ ಇದ್ರೂ ಬಹಳ ಅದ್ಭುತವಾಗಿದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಪುರಾಣದ ಪ್ರಕಾರ ಪಾಂಡವರು ವನವಾಸದ ಕಾಲದಲ್ಲಿ ವನವಾಸ ಮಾಡುವ ಸಮಯದಲ್ಲಿ ಇದೇ ಸೀಗಗುಡ್ಡದಲ್ಲಿ ಸ್ವಲ್ಪ ಸಮಯದ ಕಾಲ ಇದ್ದರಂತೆ. ಆ ಸಮಯದಲ್ಲಿ ದ್ರೌಪದಿಗೆ ಬಾಯಾರಿಕೆ ಆದಾಗ ಈ ಗುಡ್ಡದಲ್ಲಿ ನೀರು ಸಿಗದ ಕಾರಣ ಅರ್ಜುನನು ಒಂದು ಕಡೆ ಬಂಡೆಗೆ ಬಾಣ ಬಿಟ್ಟು ಕೊಳವನ್ನು ರಚಿಸಿದ್ದಾನೆ. ಆ ಕೊಳವೇ ಇದು ನೋಡಿ. ಅಂದಿನಿಂದ ಇಂದಿನವರೆಗೂ ನೀರಿನಿಂದ ಆವೃತವಾಗಿದೆ. ನಮ್ಮ ಈ ಸೀಗೆಗುಡ್ಡದಲ್ಲಿರುವ ಈ ಬಹಳ ಅದ್ಭುತವಾದ ಪ್ರತಿಮೆಯನ್ನು ನೋಡ್ತಾ ಇದ್ದರೆ ನಾವೆಲ್ಲೋ ಒನ್ ಡೇ ಟ್ರಿಪ್ಗೆ ಸಹ ಬಹಳ ಸುಂದರವಾಗಿರುವ ಸ್ವರ್ಗದಲ್ಲೇ ಬಂದಿದ್ದೀವಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಸುತ್ತಮುತ್ತಲಿನ ವಾತಾವರಣ. ಒಬ್ಬ ತಾಯಿ ತನ್ನ ಮಗುವಿನ ಸೌಂದರ್ಯವನ್ನು 4 ಮಂದಿ ಹೊಗಳಲು ಬಹಳ ಸುಂದರವಾಗಿ ಅಲಂಕಾರ ಮಾಡ್ತಾಳಂತೆ. ಹಾಗೆ ನಮ್ಮ ಈ ಸೀಗೆಗುಡ್ಡದಲ್ಲಿರುವ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು 4 ಮಂದಿ ಪ್ರೇಕ್ಷಕರ ಕಣ್ಸೆಳೆಯಲು ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ಈ ಬೆಟ್ಟಗಳೇ ಸಹ ತನ್ನ ಶಕ್ತಿ ಮೀರಿ ಪ್ರದರ್ಶನವನ್ನು ಮಾಡೋದಕ್ಕೆ ಅಲಂಕೃತವಾಗಿ ರೆಡಿಯಾಗಿದೆ. ಎಷ್ಟು ಸುಂದರ ಅಲ್ಲ ಈ ದೇವಸ್ಥಾನ ನೋಡ್ತಾ ಇದ್ರೆ. ಈ ಅಕ್ಕಪಕ್ಕ ಹಚ್ಚ ಹಸಿರಿನಿಂದ ಕೂಡಿರೋ ಮರ ಗಿಡಗಳು ನೋಡ್ತಾ ಇದ್ರೆ. ಇದೇ ರೀತಿ ಹಲವಾರು ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಳ್ಳಲು ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್.